ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಯುದ್ಧಕಾಂಡದ ಭಾಗಗಳಿಗೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ತಿಳಿಸಿದಂತೆ ತಾರಕಾಸುರನ ಮೂವರು ಪುತ್ರರು ಚಿನ್ನ ಬೆಳ್ಳಿ ಕಬ್ಬಿಣದಿಂದ ಮಾಡಿದ ಪುರಗಳನ್ನು ನಿರ್ಮಿಸಿಕೊಂಡು ಅಭೇದ್ಯವಾದ ಆ ಪುರಗಳಲ್ಲಿ ವಾಸಿಸುತ್ತಾ ಬ್ರಹ್ಮದೇವನ ವರದಂತೆ ಶಿವನಿಂದ ಮಾತ್ರವೇ ಆ ಮೂರು ಪುರಗಳು ಒಂದೇ ಬಾಣದಿಂದ ಭೇದಿಸಲ್ಪಟ್ಟಾಗಲೇ ಅವರ ಮರಣವು ಸಂಭವಿಸುವುದೆಂದು ಹೇಳಿರುತ್ತಾರೆ. ಅವರು ಮೂವರು ಶಿವಭಕ್ತರಾದುದರಿಂದ ಶಿವನು ಅವರನ್ನು ಕೊಲ್ಲುವ ಸಾಧ್ಯತೆಯೇ ಇರುವುದಿಲ್ಲ. ಆದರೆ ವಿಷ್ಣುವಿನ ಮಾಯೆಯ ಕಾರಣದಿಂದಾಗಿ ಆ ಮೂವರು ಶಿವನ ಪಥದಿಂದ ಶಿವತತ್ವದಿಂದ ಭ್ರಷ್ಟರಾಗಿ ಶಿವನನ್ನೇ ವಿರೋಧಿಸುವವರಾಗಿದ್ದಾರೆ. ಆ ಕಾರಣದಿಂದಾಗಿ ಶಿವನು ಅವರನ್ನು ಸಂಹರಿಸಲು ಒಪ್ಪಿಕೊಂಡು ಅದಕ್ಕಾಗಿ ಸರ್ವ ದೇವಮಯವಾದ ಅದ್ಭುತ ಸುಂದರ ರಥವನ್ನು ನಿರ್ಮಿಸುವಂತೆ ವಿಶ್ವಕರ್ಮನಿಗೆ ಅಪ್ಪಣೆ ಮಾಡಿದ್ದಾನೆ. ವ್ಯಾಸರು ಹೇಳುತ್ತಾರೆ, ಶೈವಪ್ರವರ ಸನತ್ಕುಮಾರರೇ, ನಿಮ್ಮ ಬುದ್ಧಿಯು ಅತ್ಯಂತ ಉತ್ತಮವಾಗಿದೆ. ನೀವು ಸರ್ವಜ್ಞರಾಗಿರುವಿರಿ. ತಾವು ತಿಳಿಸಿದ ಪರಮೇಶ್ವರ ಶಿವನ ಕಥೆಯು ಬಹಳ ಅದ್ಭುತವಾಗಿದೆ. ಈಗ ಬುದ್ಧಿವಂತನಾದ ವಿಶ್ವಕರ್ಮನು ಶಿವನಿಗಾಗಿ ನಿರ್ಮಿಸಿದ ದೇವಮಯ ಅಥವಾ ಸರ್ವದೇವಮಯ ಹಾಗೂ ಪರಮೋತ್ತಮ ರಥವನ್ನು ವರ್ಣಿಸಿರಿ. ಸೂತ ಪುರಾಣಿಕರು ಹೇಳುತ್ತಾರೆ, ಮುನಿಗಳೇ, ವ್ಯಾಸರ ಮಾತನ್ನು ಕೇಳಿ ಮುನೀಶ್ವರ ಸನತ್ಕುಮಾರರು ಶಿವನ ಚರಣ ಕಮಲಗಳನ್ನು ಸ್ಮರಿಸುತ್ತಾ ನುಡಿದರು. ಸನತ್ಕುಮಾರರು ಹೇಳುತ್ತಾರೆ, ಮಹಾಬುದ್ಧಿವಂತರಾದ ಮುನಿ ವ್ಯಾಸರೇ, ನಾವು ಶಿವನ ಪಾದ ಪದ್ಮವನ್ನು ಸ್ಮರಿಸಿ ನನ್ನ ಬುದ್ಧಿಗನುಸಾರ ರಥದ ನಿರ್ಮಾಣದ ಕಥೆಯನ್ನು ವರ್ಣಿಸುವೆನು, ಕೇಳಿರಿ. ಅನಂತರ ವಿಶ್ವಕರ್ಮನು ರುದ್ರದೇವನಿಗಾಗಿ ಬಹಳ ಪ್ರಯತ್ನಪೂರ್ವಕ ಆದರದಿಂದ ಸರ್ವಲೋಕಮಯ ದಿವ್ಯ ರಥವನ್ನು ರಚಿಸಿದನು. ಆ ಸರ್ವಸಮ್ಮತ ಸರ್ವಭೂತಮಯ ರಥವು ಸುವರ್ಣದಿಂದ ಮಾಡಿದುದಾಗಿತ್ತು. ಅದರ ಬಲಚಕ್ರದಲ್ಲಿ ಸೂರ್ಯ ಮತ್ತು ಎಡಚಕ್ರದಲ್ಲಿ ಚಂದ್ರನು ವಿರಾಜಿಸುತ್ತಿದ್ದರು. ಬಲಚಕ್ರದಲ್ಲಿ 12 ಅರೆಗಳಿದ್ದು ಅವುಗಳಲ್ಲಿ ದ್ವಾದಶಾದಿತ್ಯರು ಪ್ರತಿಷ್ಠಿತರಾಗಿದ್ದರು. ಎಡಚಕ್ರದಲ್ಲಿ 16 ಅರೆಗಳಿದ್ದು ಅವುಗಳಲ್ಲಿ ಚಂದ್ರನ 16 ಕಲೆಗಳು ವಿರಾಜಿಸುತ್ತಿದ್ದವು. ಉತ್ತಮ ವ್ರತಗಳನ್ನು ಪಾಲಿಸುವ ವಿಪ್ರೇಂದ್ರನೇ, ಅಶ್ವಿನಿಯೇ ಮೊದಲಾದ 27 ನಕ್ಷತ್ರಗಳು ಆ ಎಡಚಕ್ರದ ಶೋಭೆಯನ್ನು ಹೆಚ್ಚಿಸಿದ್ದವು. ಶ್ರೇಷ್ಠನೇ, 6 ಋತುಗಳು ಆ 2 ಗಾಲಿಗಳ ಹೊರಸುತ್ತುವಾಗಿತ್ತು. ಅಂತರಿಕ್ಷವು ರಥದ ಮುಂಭಾಗವಾಗಿತ್ತು. ಮಂದರಾಚಲನು ರಥದಲ್ಲಿ ಕುಳಿತುಕೊಳ್ಳುವ ಪೀಠನಾದನು. ಉದಯಾಚಲ ಮತ್ತು ಅಸ್ತಾಚಲಗಳೆರಡು ಆ ರಥದ ಅಚ್ಚು ಮರವಾದವು. ಮಹಾಮೇರುವು ಅಧಿಷ್ಠಾನವಾಯಿತು ಹಾಗೂ ಶಾಖಾ ಪರ್ವತಗಳು ಅದರ ಆಶ್ರಯ ಸ್ಥಾನಗಳಾದವು. ಸಂವತ್ಸರವು ಆ ರಥದ ವೇಗ. ಉತ್ತರಾಯಣ ಮತ್ತು ದಕ್ಷಿಣಾಯನ 2 ಲೋಹಧಾರಕ. ಮುಹೂರ್ತವು ಹಗ್ಗ. ತಲೆಗಳು ಅದರ ಕೀಲುಗಳಾದವು. ಕಾಷ್ಟಾಗಳು ಅದರ ನೊಗದ ಮುಂಭಾಗ. ಕ್ಷಣ ರಥದ ಅಚ್ಚು. ನಿಮೇಷ ಕೆಳಗಿನ ಮರ ಮತ್ತು ಲವ ಈಶಾ ದಂಡವಾಯಿತು. ದುಲೋಕವು ಆ ರಥದ ಮೇಲ್ಭಾಗ. ರಥದ ಮೇಲ್ಭಾಗ ಸ್ವರ್ಗ ಮತ್ತು ಮೋಕ್ಷ ಇವು ಧ್ವಜಗಳಾದವು. ಯಮು ಅಂದರೆ ಐರಾವತದ ಪತ್ನಿ ಮತ್ತು ಕಾಮಧೇನು ನೊಗದ ತುದಿಯಲ್ಲಿ ಸ್ಥಿತರಾದರು. ಅವ್ಯಕ್ತ ಅಂದರೆ ಪ್ರಕೃತಿ ಅದರ ಈಶಾ ದಂಡವಾಯಿತು. ಬುದ್ಧಿಯು ನಡವಲ ಅಂದರೆ ಮರದ ದಂಡವಾಯಿತು. ಅಹಂಕಾರ ಕೋನ ಮತ್ತು ಪಂಚ ಮಹಾಭೂತಗಳು ಅದರ ಬಲವಾಗಿದ್ದವು. ಮುನಿಶ್ರೇಷ್ಠನೇ, ಇಂದ್ರಿಯಗಳು ಅದರ ಸುತ್ತಲೂ ಬೆಳಗುತ್ತಿದ್ದವು. ಶ್ರದ್ಧೆಯೇ ಅದರ ನಡೆಯಾಗಿತ್ತು. ಆಗ ವೇದಗಳ 6 ಅಂಗಗಳು ಅದರ ಭೂಷಣಗಳು ಮತ್ತು ಪುರಾಣ ನ್ಯಾಯ ಮೀಮಾಂಸಾ ಧರ್ಮಶಾಸ್ತ್ರಗಳು ಉಪಭೂಷಗಳಾದವು. ಶುಭ ಲಕ್ಷಣಗಳಿಂದ ಕೂಡಿದ ಬಲ ಸಂಪನ್ನ ಸರ್ವಶ್ರೇಷ್ಠ ಮಂತ್ರಗಳು ಗಂಟೆಗಳಾದವು. ವರ್ಣ ಮತ್ತು ಆಶ್ರಮಗಳು ಅದರ ಪಾದಗಳಾದವು. 1000 ಹೆಡೆಯುಳ್ಳ ಮಹಾಶೇಷನು ಕಟ್ಟುವ ಹಗ್ಗವಾದನು. ದಿಕ್ಕುಗಳು ಉಪದಿಕ್ಕುಗಳು ಅದರ ಪಾದಗಳಾದವು. ಪುಷ್ಕರಾದಿ ತೀರ್ಥಗಳು ರತ್ನ ಜಡಿತ ಸ್ವರ್ಣಮಯ ಪತಾಕೆಗಳಾದವು. 4 ಸಮುದ್ರಗಳು ಆ ರಥದ ಮೇಲು ಹೊದಿಕೆಯಾದವು. ಗಂಗಾದಿ ಸರ್ವಶ್ರೇಷ್ಠ ನದಿಗಳು ಸುಂದರ ಸ್ತ್ರೀಯರ ರೂಪಗಳನ್ನು ಧರಿಸಿ ಸಮಸ್ತ ಒಡವೆಗಳಿಂದ ಭೂಷಿತರಾಗಿ ಕೈಯಲ್ಲಿ ಚಾಮರಗಳನ್ನು ಹಿಡಿದುಕೊಂಡು ಅಲ್ಲಲ್ಲಿ ಸ್ಥಿತರಾಗಿ ರಥದ ಶೋಭೆಯನ್ನು ಹೆಚ್ಚಿಸುತ್ತಿದ್ದರು.
ಆವಹವೇ ಆದಿ 7 ವಾಯುಗಳು ಸ್ವರ್ಣಮಯ ಉತ್ತಮ ಸೋಪಾನಗಳಾದವು. ಲೋಕಾಲೋಕ ಪರ್ವತವು ಅದರ 4 ಕಡೆಗಳಲ್ಲಿ ಉಪಸೋಪಾನಗಳಾದವು. ಮಾನಸಾದಿ ಸರೋವರಗಳು ಅದರ ಹೊರಗಿನ ವಿಷಮ ಸ್ಥಾನಗಳಾದವು. ಇಡೀ ವರ್ಷಾಚಲವು ಅದರ ಸುತ್ತಲೂ ಪಾಶಗಳಾದವು. ಕೆಳಗಿನ ಲೋಕದ ನಿವಾಸಿಗಳು ಆ ರಥದ ತಳಭಾಗವಾದರು. ದೇವಾಧಿದೇವ ಭಗವಾನ್ ಬ್ರಹ್ಮನು ಸಾರಥಿಯಾದನು. ಹಾಗೂ ಬ್ರಹ್ಮ ದೈವತ ಓಂಕಾರವು ಆ ಬ್ರಹ್ಮನ ಚಮ್ಮಟಿಗೆಯಾಯಿತು. ಆಕಾಶವು ವಿಶಾಲ ಛತ್ರದ ರೂಪವನ್ನು ಧರಿಸಿತು. ಮಂದರಾಚಲವು ಪಾರ್ಶ್ವ ಭಾಗದ ದಂಡವಾಗಿತು. ಶೈಲರಾಜ ಹಿಮಾಲಯನು ಧನುಸ್ಸು, ಸ್ವತಃ ನಾಗರಾಜ ಶೇಷನೇ ಧನುಸ್ಸಿನ ಹೆದೆಯಾದನು. ಶ್ರುತಿರೂಪಿ ಸರಸ್ವತಿ ದೇವಿಯು ಆ ಧನುಸ್ಸಿನ ಗಂಟೆಯಾದಳು. ಮಹಾ ತೇಜಸ್ವಿ ವಿಷ್ಣುವು ಬಾಣನಾದನು. ಅಗ್ನಿಯು ಆ ಬಾಣದ ತುದಿಯಾದನು. ಮುನಿಯೇ, 4 ವೇದಗಳೇ ಆ ರಥಕ್ಕೆ ಹೂಡಿದ ಕುದುರೆಗಳು. ಅಳಿದುಳಿದ ಜ್ಯೋತಿಗಳು ಆ ಕುದುರೆಗಳ ಆಭೂಷಣಗಳಾದವು. ವಿಷದಿಂದ ಉತ್ಪನ್ನವಾದ ವಸ್ತುಗಳು ಸೇನೆಯ ರೂಪವನ್ನು ಧರಿಸಿದವು. ವಾಯುವು ವಾದ್ಯಗಾರನಾದರೆ ವ್ಯಾಸಾದಿ ಮುಖ್ಯ ಮುಖ್ಯ ಋಷಿಗಳು ಹೊಗಳು ಭಟ್ಟರಾದರು. ಮುನೀಶ್ವರನೇ, ಹೆಚ್ಚೇನು ಹೇಳಲಿ? ಸಂಕ್ಷೇಪವಾಗಿ ಹೇಳಬೇಕಾದರೆ ಬ್ರಹ್ಮಾಂಡದಲ್ಲಿ ಇರುವ ಎಲ್ಲ ವಸ್ತುಗಳು ಆ ಸರ್ವದೇವಮಯ ರಥದಲ್ಲಿ ಕಂಡುಬರುತ್ತಿದ್ದವು. ಹೀಗೆ ಬುದ್ಧಿವಂತನಾದ ವಿಶ್ವಕರ್ಮನು ಬ್ರಹ್ಮ ಮತ್ತು ವಿಷ್ಣುವಿನ ಅಪ್ಪಣೆಯಂತೆ ಆ ಶುಭ ರಥವನ್ನು ಹಾಗೂ ರಥ ಸಾಮಗ್ರಿಯನ್ನು ನಿರ್ಮಿಸಿದನು. ಸನತ್ಕುಮಾರರು ಹೇಳುತ್ತಾರೆ, ಮಹರ್ಷಿಯೇ, ಹೀಗೆ ಅನೇಕ ವಿಧ ಆಶ್ಚರ್ಯಗಳಿಂದ ಕೂಡಿದ ವೇದರೂಪಿ ಅಶ್ವಗಳನ್ನು ಹೂಡಿದ ಆ ಮಹಾನ್ ದಿವ್ಯ ರಥವನ್ನು ಬ್ರಹ್ಮದೇವರು ಶಿವನಿಗೆ ಅರ್ಪಿಸಿದರು. ಶಂಭುವಿಗೆ ನಿವೇದಿಸಿಕೊಂಡು ಬಳಿಕ ವಿಷ್ಣುವೇ ಆದಿ ರಥ ದೇವತೆಗಳಿಂದ ಸಮ್ಮಾನಿತನಾದ ತ್ರಿಶೂಲಧಾರಿ ದೇವೇಶ್ವರನನ್ನು ಪ್ರಾರ್ಥಿಸಿ ಬ್ರಹ್ಮದೇವರು ಶಿವನನ್ನು ಆ ರಥದ ಮೇಲೆ ಹತ್ತಿಸಲು ತೊಡಗಿದರು. ಆಗ ಮಹಾನ್ ಐಶ್ವರ್ಯಶಾಲಿ ಸರ್ವದೇವಮಯ ಶಂಭುವು ರಥ ಸಾಮಗ್ರಿಗಳಿಂದ ಕೂಡಿದ ಆ ದಿವ್ಯ ರಥದಲ್ಲಿ ಆರೂಢನಾದನು. ಆಗ ಸಮಸ್ತ ಋಷಿಗಳು, ದೇವತೆಗಳು, ಗಂಧರ್ವರು, ನಾಗರು, ಲೋಕಪಾಲರು, ಬ್ರಹ್ಮ ವಿಷ್ಣುವೇ ಆದಿ ಎಲ್ಲರೂ ಅವನನ್ನು ಸ್ತುತಿಸುತ್ತಿದ್ದರು. ಗಾನ ವಿದ್ಯಾ ವಿಶಾರದ ಅಪ್ಸರೆಯರು ಅದನ್ನು ಸುತ್ತುವರಿದಿದ್ದರು. ಸಾರಥಿಯ ಸ್ಥಾನದಲ್ಲಿ ಬ್ರಹ್ಮನನ್ನು ನೋಡಿ ಆ ವರದಾಯಕ ಶಂಭುವಿನ ಶೋಭೆ ವಿಶೇಷವಾಗಿತ್ತು. ಲೋಕದ ಸಮಸ್ತ ವಸ್ತುಗಳಿಂದ ನಿರ್ಮಿತ ಆ ರಥದಲ್ಲಿ ಶಿವನು ಹತ್ತುತ್ತಿರುವಾಗಲೇ ವೇದಸಂಭೂತ ಆ ಕುದುರೆಗಳು ತಲೆಬಾಗಿದವು. ಪೃಥಿವಿಯಲ್ಲಿ ಭೂಕಂಪವಾಯಿತು. ಪರ್ವತಗಳೆಲ್ಲ ತೂರಾಡಿದವು. ಆದಿಶೇಷನು ಶಿವನ ಭಾರವನ್ನು ತಡೆದುಕೊಳ್ಳಲಾರದೆ ನಡುಗಿ ಹೋದನು. ಆಗಲೇ ಭಗವಾನ್ ಧರಣೀಧರನು ಎದ್ದು ನಂದೀಶ್ವರನ ರೂಪವನ್ನು ಹೊಂದಿ ರಥದ ಕೆಳಗೆ ನುಸುಳಿ ಅದನ್ನು ಮೇಲಕ್ಕೆತ್ತಿದನು. ಆದರೆ ನಂದೀಶ್ವರನು ರಥಾರೂಢ ಮಹೇಶನ ಆ ಉತ್ತಮ ತೇಜವನ್ನು ಸಹಿಸಲಾರದೆ ತತ್ಕ್ಷಣ ಮೊಣಕಾಲುಗಳನ್ನು ನೆಲಕ್ಕೆ ಊರಿದನು. ಬಳಿಕ ಭಗವಾನ್ ಬ್ರಹ್ಮದೇವರು ಶಿವನ ಅಪ್ಪಣೆಯಂತೆ ಕೈಯಲ್ಲಿ ಚಮ್ಮಟಿಕೆಯನ್ನು ಹಿಡಿದು ಕುದುರೆಗಳನ್ನು ಎಬ್ಬಿಸಿ ಆ ಶ್ರೇಷ್ಠ ರಥವನ್ನು ಸರಿಯಾಗಿ ನಿಲ್ಲಿಸಿದರು. ಅನಂತರ ಮಹೇಶನು ಅಧಿಷ್ಠಿತನಾದ ಆ ಉತ್ತಮ ರಥದಲ್ಲಿ ಕುಳಿತ ಬ್ರಹ್ಮದೇವರು ರಥಕ್ಕೆ ಹೂಡಿದ ಮನಸ್ಸು ಮತ್ತು ವಾಯುವಿನಂತೆ ವೇಗಶಾಲಿ ವೇದಮಯ ಕುದುರೆಗಳನ್ನು ಆಕಾಶಸ್ಥಿತ ಆ ತಪಸ್ವಿ ದಾನವರ ಪುರಗಳ ಕಡೆಗೆ ಓಡಿಸಿದರು. ಮತ್ತೆ ಲೋಕಗಳ ಕಲ್ಯಾಣಕರ್ತನಾದ ಭಗವಾನ್ ರುದ್ರನು ದೇವತೆಗಳ ಕಡೆ ನೋಡಿ ಹೇಳತೊಡಗಿದನು. ಸುರಶ್ರೇಷ್ಠರೇ, ದೇವತೆಗಳಾದ ನಿಮ್ಮಲ್ಲಿ ಹಾಗೂ ಇತರ ಪ್ರಾಣಿಗಳ ವಿಷಯದಲ್ಲಿ ಬೇರೆ ಬೇರೆಯಾಗಿ ಪಶುತ್ವದ ಕಲ್ಪನೆ ಮಾಡಿ ಆ ಪಶುಗಳ ಅಧಿಪತ್ಯವನ್ನು ನನಗೆ ಅರ್ಪಿಸಿದರೆ ಆಗ ನಾನು ಆ ಅಸುರರನ್ನು ಸಂಹರಿಸುವೆನು. ಏಕೆಂದರೆ ಆಗಲೇ ಆ ದೈತ್ಯ ಶ್ರೇಷ್ಠರು ಸಾಯಬಲ್ಲರು. ಅಲ್ಲದೆ ಅವರ ವಧೆಯು ಅಸಂಭವವಾಗಿದೆ. ಸನತ್ಕುಮಾರರು ಹೇಳುತ್ತಾರೆ, ಮುನಿಯೇ, ಅಗಾಧ ಬುದ್ಧಿ ಸಂಪನ್ನ ದೇವಾಧಿದೇವ ಭಗವಾನ್ ಶಂಕರನ ಈ ಮಾತನ್ನು ಕೇಳಿ ಎಲ್ಲ ದೇವತೆಗಳು ಪಶುತ್ವದ ಕುರಿತು ಶಂಕಿತರಾಗಿ ಅವರ ಮನಸ್ಸು ಖಿನ್ನವಾಯಿತು. ಆಗ ಅವರ ಭಾವವನ್ನು ಅರಿತ ದೇವದೇವ ಅಂಬಿಕಾಪತಿ ಶಂಭುವು ಕರುಣಾರ್ದ್ರನಾದನು. ಮತ್ತೆ ನಗುತ್ತಾ ಆ ಶಂಭುವು ದೇವತೆಗಳಲ್ಲಿ ಈ ರೀತಿಯಾಗಿ ಹೇಳಿದನು. ದೇವಶ್ರೇಷ್ಠರೇ, ಪಶುಭಾವವು ಪ್ರಾಪ್ತವಾದಾಗಲೂ ನಿಮ್ಮ ಪತನವಾಗಲಾರದು. ನಾನು ಆ ಪಶುಭಾವದಿಂದ ಬಿಡುಗಡೆ ಹೊಂದುವ ಉಪಾಯವನ್ನು ಹೇಳುವೆನು ಕೇಳಿರಿ.
ಹಾಗೂ ಹಾಗೆಯೇ ಮಾಡಿರಿ. ಸಮಾಹಿತ ಚಿತ್ತವುಳ್ಳ ದೇವತೆಗಳಿರ, ಈ ದಿವ್ಯ ಪಾಶುಪತ ವ್ರತವನ್ನು ಪಾಲಿಸುವವನು ಪಶುತ್ವದಿಂದ ಮುಕ್ತನಾಗುವನೆಂದು ನಾನು ನಿಮ್ಮಲ್ಲಿ ಪ್ರತಿಜ್ಞಾಪೂರ್ವಕ ಹೇಳುತ್ತಿದ್ದೇನೆ. ಸುರಶ್ರೇಷ್ಠರೇ, ನೀವಲ್ಲದೆ ಇತರ ಪ್ರಾಣಿಗಳು ನನ್ನ ಪಾಶುಪತ ವ್ರತವನ್ನು ಮಾಡಿದರು ನಿಸ್ಸಂದೇಹವಾಗಿ ಪಶುತ್ವದಿಂದ ಬಿಡುಗಡೆ ಹೊಂದುವರು. ನೈಷ್ಠಿಕ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ 12 ವರ್ಷ, 6 ವರ್ಷ ಅಥವಾ 3 ವರ್ಷಗಳವರೆಗೆ ನನ್ನ ಸೇವೆ ಮಾಡುವವನು ಅಥವಾ ಮಾಡಿಸುವವನು ಪಶುತ್ವದಿಂದ ಮುಕ್ತನಾಗುವನು. ಅದಕ್ಕಾಗಿ ದೇವಶ್ರೇಷ್ಠರೇ, ನೀವು ಕೂಡ ಈ ಪರಮೋತ್ಕೃಷ್ಟ ದಿವ್ಯ ವ್ರತವನ್ನು ಪಾಲಿಸಿದಾಗಲೇ ಪಶುತ್ವದಿಂದ ಮುಕ್ತರಾಗುವಿರಿ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಸನತ್ಕುಮಾರರು ಹೇಳುತ್ತಾರೆ, ಮಹರ್ಷಿಯೇ, ಪರಮಾತ್ಮ ಮಹೇಶ್ವರನ ಮಾತನ್ನು ಕೇಳಿ ಬ್ರಹ್ಮ, ವಿಷ್ಣುವೇ ಆದಿ ದೇವತೆಗಳು ಹಾಗೆಯೇ ಆಗಲಿ ಎಂದು ಹೇಳಿದರು. ಅದಕ್ಕಾಗಿ ದೊಡ್ಡ ದೊಡ್ಡ ದೇವತೆಗಳು ಹಾಗೂ ಅಸುರರು ಭಗವಾನ್ ಶಂಕರನ ಪಶುಗಳಾದರು. ಪಶುತ್ವರೂಪಿ ಪಾಶದಿಂದ ಮುಕ್ತಗೊಳಿಸುವ ರುದ್ರನು ಪಶುಪತಿಯು. ಅಂದಿನಿಂದ ಮಹೇಶ್ವರನಿಗೆ ಪಶುಪತಿ ಎಂಬ ಹೆಸರು ವಿಶ್ವದಲ್ಲಿ ವಿಖ್ಯಾತವಾಯಿತು. ಆ ಹೆಸರು ಸಮಸ್ತ ಲೋಕಗಳಲ್ಲಿ ಕಲ್ಯಾಣವನ್ನು ಮಾಡುವುದಾಗಿದೆ. ಆಗ ಸಮಸ್ತ ದೇವತೆಗಳು ಹಾಗೂ ಋಷಿಗಳು ಹರ್ಷಮಗ್ನರಾಗಿ ಜಯ ಜಯಕಾರವನ್ನು ಮಾಡತೊಡಗಿದರು. ದೇವೇಶ್ವರ, ಬ್ರಹ್ಮ, ವಿಷ್ಣು ಮತ್ತು ಇತರ ಪ್ರಾಣಿಗಳು ಪರಮಾನಂದ ಮಗ್ನರಾದರು. ಆ ಸಂದರ್ಭದಲ್ಲಿ ಪ್ರಕಟವಾದ ಮಹಾತ್ಮ ಶಿವನ ರೂಪವನ್ನು ವರ್ಣಿಸಲು 100 ವರ್ಷಗಳು ಸಾಲವು. ಅನಂತರ ಸಮಸ್ತ ಜಗತ್ತಿನ ಒಡೆಯ, ಶಿವೆಯ ಸ್ವಾಮಿ, ಸಮಸ್ತ ಪ್ರಾಣಿಗಳಿಗೆ ಸುಖವನ್ನು ಕರುಣಿಸುವ ಮಹೇಶ್ವರನು ಸುಸಜ್ಜಿತನಾಗಿ ತ್ರಿಪುರರ ಸಂಹಾರಕ್ಕಾಗಿ ಹೊರಟನು. ದೇವದೇವ ಮಹಾದೇವನು ತ್ರಿಪುರರ ವಿನಾಶಕ್ಕೆ ಹೊರಟಾಗ ದೇವರಾಜ ಇಂದ್ರನೇ ಆದಿ ಎಲ್ಲ ಮುಖ್ಯ ದೇವತೆಗಳು ಅವನೊಂದಿಗೆ ನಡೆದರು. ಪರ್ವತದಂತೆ ವಿಶಾಲಕಾಯರಾದ ಆ ಸುರೇಶ್ವರರ ಮನಸ್ಸು ಪ್ರಸನ್ನವಾಗಿತ್ತು. ಅವರು ಸೂರ್ಯನಂತೆ ಪ್ರಕಾಶಿಸುತ್ತಿದ್ದರು. ಅವರೆಲ್ಲರೂ ಕೈಗಳಲ್ಲಿ ಹಲ, ಶೂಲ, ಮಸಲ, ಭುಷುಂಡಿ ಹಾಗೂ ನಾನಾ ವಿಧದ ಪರ್ವತದಂತಹ ವಿಶಾಲ ಆಯುಧಗಳನ್ನು ಧರಿಸಿಕೊಂಡು ಆನೆ, ಕುದುರೆ, ಸಿಂಹ, ರಥ ಮತ್ತು ಎತ್ತುಗಳ ಮೇಲೆ ಹತ್ತಿಕೊಂಡು ನಡೆಯುತ್ತಿದ್ದರು. ಪರಮ ಪ್ರಕಾಶಮಾನ ಶರೀರವುಳ್ಳ ಮಹೋತ್ಸಾಹದಿಂದ ಸಂಪನ್ನರಾದ ಅನೇಕ ಅಸ್ತ್ರ ಶಸ್ತ್ರಗಳಿಂದ ಸುಸಜ್ಜಿತರಾದ ಇಂದ್ರ, ಬ್ರಹ್ಮ, ವಿಷ್ಣು ಮೊದಲಾದ ದೇವತೆಗಳು ಶಂಭುವಿನ ಜಯ ಜಯಕಾರವನ್ನು ಮಾಡುತ್ತಾ ಮಹೇಶ್ವರನ ಮುಂದೆ ಮುಂದೆ ಹೋಗುತ್ತಿದ್ದರು. ಎಲ್ಲ ದಂಡಿ ಜಟಾಧಾರಿ ಮುನಿಗಳು ಹರ್ಷಗೊಂಡರು. ಆಕಾಶಚಾರಿ ಸಿದ್ಧರು, ಚಾರಣರು ಪುಷ್ಪವೃಷ್ಟಿ ಮಾಡತೊಡಗಿದರು. ವಿಪ್ರೇಂದ್ರನೇ, ತ್ರಿಪುರದ ಕಡೆಗೆ ಪ್ರಯಾಣಿಸುತ್ತಿರುವಾಗ ಶಿವನ ಜೊತೆಗಿದ್ದ ಗಣೇಶ್ವರರ ಗಣನೆ ಯಾರು ತಾನೇ ಮಾಡಬಲ್ಲರು? ಆದರೂ ನಾನು ಕೆಲವರನ್ನು ವರ್ಣಿಸುವೆನು. ಯೋಗಿಯೇ, ಸಮಸ್ತ ಗಣರಾಜರಲ್ಲಿ ಶ್ರೇಷ್ಠ ಭೃಂಗಿ ಗಣೇಶ್ವರರು ಹಾಗೂ ದೇವಗಣಗಳಿಂದ ಸುತ್ತುವರಿದು ವಿಮಾನದಲ್ಲಿ ಆರೂಢರಾಗಿ ಮಹೇಂದ್ರನಂತೆ ತ್ರಿಪುರರ ವಿನಾಶಕ್ಕಾಗಿ ಹೊರಟರು. ಅವರೊಂದಿಗೆ ಕೇಶ, ವಿಗತವಾಸ, ಮಹಾಕೇಶ, ಮಹಾಜ್ವರ, ಸೋಮವಲ್ಲಿ, ಸವರ್ಣ, ಸೋಮಪ, ಸನಕ, ಸೋಮಧೃಕ್, ಸೂರ್ಯವರ್ಚ, ಸೂರ್ಯಪ್ರೇಕ್ಷಣಕ, ಸೂರ್ಯಾಕ್ಷ, ಸೂರಿನಾಮ, ಸುರ, ಸುಂದರ, ಪ್ರಸ್ಕಂದ, ಕುಂದರ, ಚಂಡ, ಕಂಪನ, ಅತಿಕಂಪನ, ಇಂದ್ರ, ಇಂದ್ರಜಯ, ಯಂತ, ಧಿಮಕರ, ಶತಾಕ್ಷ, ಪಂಚಾಕ್ಷ, ಸಹಸ್ರಾಕ್ಷ, ಮಹೋದರ, ಸತೀಜಹು, ಶತಾಸ್ಯ, ರಂಕ, ಕರ್ಪೂರಪೂತನ, ದ್ವಿಶಿಖ, ತ್ರಿಶಿಖ, ಅಹಂಕಾರಕಾರಕ, ಅಜವಕ್ತ್ರ, ಅಷ್ಟಾವಕ್ತ್ರ, ಭಯವಕ್ತ್ರ, ಅರ್ಧವಕ್ತ್ರ ಮೊದಲಾದ ಅನೇಕ ಅಪ್ರಮೇಯ ಬಲಶಾಲಿ ವೀರ ಗಣಾಧ್ಯಕ್ಷರು ಲಕ್ಷ್ಯ ಲಕ್ಷಣದ ಪರಿವೆಯೇ ಇಲ್ಲದೆ ಮಹೇಶ್ವರನನ್ನು ಸುತ್ತುವರೆದು ನಡೆಯುತ್ತಿದ್ದರು. ವ್ಯಾಸರೇ, ಅನಂತರ ಮಹಾದೇವ ಶಂಭುವು ಸಮಸ್ತ ಸಾಮಗ್ರಿಗಳಿಂದ ಆ ರಥದಲ್ಲಿ ಸ್ಥಿತನಾಗಿ ಆ ಸುರದ್ರೋಹಿಗಳ 3 ಪುರಗಳನ್ನು ಪೂರ್ಣವಾಗಿ ಸುಟ್ಟು ಬಿಡಲು ಸಿದ್ಧನಾದನು. ಅವನು ರಥದ ಶೀರ್ಷ ಸ್ಥಾನದಲ್ಲಿ ಸ್ಥಿತನಾಗಿ ಆ ಮಹಾನ್ ಅದ್ಭುತ ಧನುಸ್ಸಿಗೆ ಹೆದೆಯೇರಿಸಿ ಅದಕ್ಕೆ ಉತ್ತಮ ಬಾಣವನ್ನು ಹೂಡಿ ರೋಷಾವೇಶದಿಂದ ತುಟಿ ಕಚ್ಚಿದನು. ಮತ್ತೆ ಧನುಸ್ಸಿನ ಮುಷ್ಟಿಯನ್ನು ಬಿಗಿಗೊಳಿಸಿ ಕಣ್ಣಲ್ಲಿ ಕಣ್ಣನ್ನಿಟ್ಟು ಅಲ್ಲಿ ಅಚಲ ಭಾವದಿಂದ ನಿಂತುಕೊಂಡನು. ಆದರೆ ಅವನ ಅಂಗುಷ್ಟದ ಅಗ್ರಭಾಗದಲ್ಲಿ ಸ್ಥಿತನಾದ ಗಣೇಶನು ನಿರಂತರ ಪೀಡಿಸುತ್ತಿದ್ದನು. ಅದರಿಂದ ಆ 3 ಪುರಗಳು ತ್ರಿಶೂಲಧಾರಿ ಶಂಕರನ ಲಕ್ಷ್ಯಕ್ಕೆ ಬರಲಿಲ್ಲ.
ಆಗ ಧನುರ್ಬಾಣಧಾರಿ ಮುಂಚಕೇಶ ವಿರೂಪಾಕ್ಷ ಶಂಕರನಿಗೆ ಪರಮ ಶೋಭನ ಆಕಾಶವಾಣಿಯು ಕೇಳಿಬಂತು. ಆ ಆಕಾಶವಾಣಿಯು ನುಡಿಯುತ್ತು, ಈ ರೀತಿಯಾಗಿ ನುಡಿಯಿತು: ಐಶ್ವರ್ಯಶಾಲಿ ಜಗದೀಶ್ವರನೇ, ನೀನು ಈ ಗಣಪತಿಯನ್ನು ಅರ್ಚಿಸುವವರೆಗೆ 3 ಪುರಗಳ ಸಂಹಾರವನ್ನು ಮಾಡಲಾರೆ. ಆಗ ಇಂತಹ ಮಾತನ್ನು ಕೇಳಿ ಅಂಧಕಾಸುರ ನಿಹಂತ ಭಗವಾನ್ ಶಿವನು ಭದ್ರಕಾಳಿಯನ್ನು ಕರೆಸಿ ಗಜಾನನನ ಪೂಜೆ ಮಾಡಿದನು. ಹರ್ಷಪೂರ್ವಕ ವಿಧಿವಿಧಾನಗಳಿಂದ ಕೂಡಿ ಅಗ್ರಸ್ಥಾನದಲ್ಲಿ ಸ್ಥಿತನಾದ ವಿನಾಯಕನ ಪೂಜೆ ಮಾಡಿದಾಗ ಅವನು ಪ್ರಸನ್ನನಾದನು. ಮತ್ತೆ ಭಗವಾನ್ ಶಂಕರನಿಗೆ ಆ ತಾರಕ ಪುತ್ರ ಮಹಾಮನಸ್ವಿ ದೈತ್ಯರ 3 ನಗರಗಳು ಸರಿಯಾಗಿ ಆಕಾಶದಲ್ಲಿ ಸ್ಥಿತವಿರುವುದು ಕಾಣಿಸಿತು. ಆ ವಿಷಯದಲ್ಲಿ ಕೆಲವರು ಹೀಗೆ ಹೇಳುತ್ತಾರೆ: ಶಿವನು ಸ್ವತಃ ಸ್ವತಂತ್ರನು, ಪರಬ್ರಹ್ಮನು, ಸಗುಣ ನಿರ್ಗುಣನು, ಅಲಕ್ಷನು, ಸ್ವಾಮಿಯು, ಪರಮಾತ್ಮನು, ನಿರಂಜನನು, ಪಂಚದೇವಮಯನು, ಪಂಚದೇವರ ಉಪಾಸ್ಯನು, ಪರಾತ್ಪರನು ಆದ ಪ್ರಭುವೇ ಎಲ್ಲರ ಉಪಾಸ್ಯನಾಗಿರುವನು. ಅವನಿಗೆ ಉಪಾಸ್ಯರು ಯಾರೂ ಇಲ್ಲ. ಹಾಗಿರುವಾಗ ಎಲ್ಲರ ವಂದನೀಯ ಪರಬ್ರಹ್ಮ ಸ್ವರೂಪಿ ಆ ದೇವೇಶ್ವರ ಮಹೇಶ್ವರನ ವಿಷಯದಲ್ಲಿ ಅವನ ಕಾರ್ಯಸಿದ್ಧಿಗಾಗಿ ಇತರರ ಕೃಪೆಗಾಗಿ ಅವಲಂಬಿಸುವುದು ಉಚಿತವಾಗಿ ಕಂಡುಬರುವುದಿಲ್ಲ. ಆದರೆ ಮುನಿಯೇ, ಆ ದೇವಾದಿದೇವ ವರದಾನಿ ಮಹೇಶ್ವರನ ಚರಿತ್ರದಲ್ಲಿ ಲೀಲಾವಶನಾಗಿ ಎಲ್ಲವೂ ಘಟಿಸಬಲ್ಲದು. ಇರಲಿ, ಈ ಪ್ರಕಾರವಾಗಿ ಗಣಾಧಿಪನ ಪೂಜೆ ಮಾಡಿ ಮಹಾದೇವನು ಸ್ಥಿತನಾದಾಗ ಆ 3 ಪುರಗಳು ಕಾಲವಶದಿಂದ ಶೀಘ್ರವಾಗಿ ಏಕತೆಯನ್ನು ಪಡೆದವು. ಮುನಿಯೇ, ಆ ತ್ರಿಪುರಗಳು ಪರಸ್ಪರ ಸೇರಿ ಒಂದಾದಾಗ ಮಹಾನ್ ಆತ್ಮಬಲದಿಂದ ಸಂಪನ್ನರಾದ ದೇವತೆಗಳಿಗೆ ಮಹಾನ್ ಹರ್ಷವಾಯಿತು. ಆಗ ಸಮಸ್ತ ದೇವತೆಗಳು, ಸಿದ್ಧರು, ಪರಮ ಋಷಿಗಳು ಅಷ್ಟಮೂರ್ತಿಧಾರಿ ಶಿವನನ್ನು ಸ್ತುತಿಸುತ್ತಾ ಜೇಜೇಕಾರವನ್ನು ಮಾಡತೊಡಗಿದರು. ಆಗ ಬ್ರಹ್ಮ ಮತ್ತು ಜಗದೀಶ್ವರ ವಿಷ್ಣುವು ಹೇಳಿದನು: ಮಹೇಶ್ವರನೇ, ತಾರಕ ಪುತ್ರ, ಆ ತ್ರಿಪುರ ನಿವಾಸಿ ದೈತ್ಯರ ವಧೆಯ ಸಮಯವು ಬಂದು ಬಿಟ್ಟಿದೆ. ವಿಭೋ, ಆದ್ದರಿಂದ ಈ ಪುರಗಳು ಏಕತೆಯನ್ನು ಪಡೆದಿವೆ. ಆದ್ದರಿಂದ ದೇವೇಶನೇ, ಈ ತ್ರಿಪುರಗಳು ಬೇರೆ ಬೇರೆಯಾಗುವ ಮೊದಲೇ ನೀನು ಬಾಣವನ್ನು ಪ್ರಯೋಗಿಸಿ ಇವನ್ನು ಭಸ್ಮ ಮಾಡಿಬಿಡು ಮತ್ತು ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸು. ಮುನಿಯೇ, ಅನಂತರ ಶಿವನು ಧನುಸ್ಸಿಗೆ ಪೂಜ್ಯ ಪಾಶುಪತಾಸ್ತ್ರ ಎಂಬ ಬಾಣವನ್ನು ಅನುಸಂಧಾನ ಮಾಡಿದನು ಹಾಗೂ ಅದನ್ನು ತ್ರಿಪುರರ ಮೇಲೆ ಪ್ರಯೋಗಿಸಲು ವಿಚಾರ ಮಾಡಿದನು. ಶಂಕರನು ತನ್ನ ಅದ್ಭುತ ಧನುಸ್ಸನ್ನು ಸೆಳೆದಾಗ ಅಭಿಜಿತ್ ಮುಹೂರ್ತವು ನಡೆಯುತ್ತಿತ್ತು. ಅವನು ಧನುಸ್ಸನ್ನು ಠೇಂಕರಿಸಿ ದುಸ್ಸಹವಾದ ಸಿಂಹನಾದವನ್ನು ಮಾಡಿ ತನ್ನ ಹೆಸರನ್ನು ಘೋಷಿಸಿ ಆ ಅಸುರರನ್ನು ಆಹ್ವಾನಿಸುತ್ತಾ ಕೋಟಿ ಸೂರ್ಯರಂತೆ ಪ್ರಕಾಶಮಾನ ಆ ಭೀಷಣ ಬಾಣವನ್ನು ಅವರ ಮೇಲೆ ಪ್ರಯೋಗಿಸಿದನು. ಆಗ ಅದರ ತುದಿಯಲ್ಲಿ ಅಗ್ನಿಯು ಪ್ರತಿಷ್ಠಿತನಾಗಿದ್ದನು. ಅದು ವಿಶೇಷ ರೂಪದಿಂದ ಪಾಪದ ವಿನಾಶಕವಾಗಿದ್ದು ವಿಷ್ಣುಮಯವಾಗಿತ್ತು. ಆ ಮಹಾನ್ ಜಾಜ್ವಲ್ಯಮಾನ ಶೀಘ್ರಗಾಮಿ ಬಾಣವು ಆ ತ್ರಿಪುರ ನಿವಾಸಿ ದೈತ್ಯರನ್ನು ಸುಟ್ಟು ಬಿಟ್ಟಿತು. ಬಳಿಕ ಆ 3 ಪುರಗಳು ಭಸ್ಮವಾಗಿ ಹೋದವು ಮತ್ತು ಒಟ್ಟಿಗೆ 4 ಸಮುದ್ರ ರೂಪಿ ಮೇಖಲೆಯುಳ್ಳ ಭೂಮಿಗೆ ಬಿದ್ದು ಬಿಟ್ಟವು. ಆಗ ಶಿವನ ಪೂಜೆಯನ್ನು ಅತಿಕ್ರಮಿಸಿದ ಕಾರಣದಿಂದ ಸಾವಿರಾರು ದೈತ್ಯರು ಆ ಬಾಣದ ಬೆಂಕಿಯಿಂದ ಸುಟ್ಟು ಹೋಗಿ ಹಾಹಾಕಾರ ಮಾಡತೊಡಗಿದರು. ಸಹೋದರರೊಂದಿಗೆ ತಾರಕಾಕ್ಷನು ಸುಡಲು ತೊಡಗಿದಾಗ ಅವನು ತನ್ನ ಸ್ವಾಮಿಯಾದ ಭಕ್ತವತ್ಸಲ ಭಗವಾನ್ ಶಂಕರನನ್ನು ಸ್ಮರಿಸಿದನು ಮತ್ತು ಮನಸ್ಸಿನಲ್ಲೇ ಮಹಾದೇವನನ್ನು ನೋಡಿ ಪರಮ ಭಕ್ತಿಯಿಂದ ನಾನಾ ರೀತಿಯಿಂದ ಪ್ರಲಾಪಿಸುತ್ತಾ ಆ ತಾರಕಾಕ್ಷನು ಶಿವನಲ್ಲಿ ಹೀಗೆ ಹೇಳುತ್ತಾನೆ: ಭವನೇ, ನೀನು ನಮ್ಮ ಮೇಲೆ ಪ್ರಸನ್ನನಾಗಿರುವೆ, ಇದು ನಮಗೆ ತಿಳಿದಿದೆ. ಈ ಸತ್ಯದ ಪ್ರಭಾವದಿಂದ ನೀನು ಪುನಃ ಎಂದು ನಮ್ಮನ್ನು ದಗ್ಧ ಮಾಡುವೆ. ಭಗವಂತನೇ, ಯಾವುದು ದೇವತೆಗಳಿಗೆ ಮತ್ತು ಅಸುರರಿಗೆ ಅಪ್ರಾಪ್ಯವಾಗಿದೆಯೋ ಅಂತಹ ದುರ್ಲಭವಾದ ಸಾವು ನಿನ್ನ ಕೈಯಿಂದ ನಮಗೆ ಪ್ರಾಪ್ತವಾಗಿದೆ. ಮುಂದೆ ನಾವು ಯಾವ ಯಾವ ಯೋನಿಗಳಲ್ಲಿ ಹುಟ್ಟಿದರೂ ಅಲ್ಲಿ ನಮ್ಮ ಬುದ್ಧಿಯು ನಿನ್ನ ಭಕ್ತಿಯಿಂದ ಭಾವಿತವಾಗದಿರಲಿ. ನಮ್ಮ ಬುದ್ಧಿಯು ನಿನ್ನ ಭಕ್ತಿಯಿಂದಲೇ ತುಂಬಿರಲಿ ಅಥವಾ ಭಾವಿತವಾಗಿರಲಿ. ಮುನಿಯೇ, ಹೀಗೆ ಆ ದೈತ್ಯರು ವಿಲಾಪಿಸುತ್ತಿರುವಾಗಲೇ ಶಿವನ ಆಜ್ಞೆಯಿಂದ ಆ ಅಗ್ನಿಯು ಅವರನ್ನು ಅದ್ಭುತ ರೀತಿಯಿಂದ ಸುಟ್ಟು ಬೂದಿಯಾಗಿಸಿತು. ವ್ಯಾಸರೇ, ಉಳಿದ ಬಾಲಕ ವೃದ್ಧ ದಾನವರು ಕೂಡ ಶಿವಾಜ್ಞೆಯಿಂದ ಸುಟ್ಟು ಭಸ್ಮವಾದರು.
ಆ ತ್ರಿಪುರಗಳಲ್ಲಿದ್ದ ಎಲ್ಲ ಸ್ತ್ರೀ ಪುರುಷರು ಕಲ್ಪಾಂತ್ಯದಲ್ಲಿ ಜಗತ್ತು ಭಸ್ಮವಾಗುವಂತೆ ಸುಟ್ಟು ಬೂದಿಯಾದರು. ಆಗ ಆ ಭೀಷಣ ಅಗ್ನಿಯಿಂದ ಸುಡದೇ ಇರುವ ಸ್ಥಾವರ ಜಂಗಮ ಯಾವುದೂ ಉಳಿಯಲಿಲ್ಲ. ಆದರೆ ಅಸುರರ ವಿಶ್ವಕರ್ಮ ಅವಿನಾಶಿ ಮಯನು ಮಾತ್ರ ಬದುಕಿಕೊಂಡನು. ಏಕೆಂದರೆ ಅವನು ದೇವತೆಗಳ ಅವಿರೋಧಿಯು, ಶಂಭುವಿನ ತೇಜದಿಂದ ಸುರಕ್ಷಿತನು, ಸದ್ಭಕ್ತನೂ ಆಗಿದ್ದನು. ವಿಪತ್ಕಾಲದಲ್ಲಿಯೂ ಅವನು ಮಹೇಶ್ವರನಲ್ಲಿ ಶರಣಾಗತನಾಗಿದ್ದನು. ಯಾವ ದೈತ್ಯರು ಮತ್ತು ಇತರ ಪ್ರಾಣಿಗಳು ಭಾವ ಅಭಾವ ಅಥವಾ ಕೃತ ಅಕೃತಗಳು ಪ್ರಾಪ್ತವಾದಾಗ ಪತನವಾಗುವುದಿಲ್ಲವೋ ಅವರು ವಿನಾಶದಿಂದ ಉಳಿದರು. ಅದಕ್ಕಾಗಿ ಸತ್ಪುರುಷರು ಅತ್ಯಂತ ಸಂಭಾವಿತ ಉತ್ತಮ ಕರ್ಮಕ್ಕಾಗಿಯೇ ಪ್ರಯತ್ನಿಸಬೇಕು. ಏಕೆಂದರೆ ನಿಂದಿತ ಕರ್ಮ ಮಾಡುವುದರಿಂದ ಪ್ರಾಣಿಯ ವಿನಾಶವಾಗುತ್ತದೆ. ಆದ್ದರಿಂದ ನಿಂದಿತ ಕರ್ಮವನ್ನು ಮರೆತಾದರೂ ಆಚರಿಸಬಾರದು. ಆ ಸಮಯದಲ್ಲಿ ತಮ್ಮ ಬಂಧು ಬಾಂಧವರೊಂದಿಗೆ ಶಿವನ ಪೂಜೆಯಲ್ಲಿ ತತ್ಪರರಾದವರೆಲ್ಲರೂ ಶಿವಪೂಜಾ ಪ್ರಭಾವದಿಂದ ಮರು ಜನ್ಮದಲ್ಲಿ ಗಣಗಳ ಅಧಿಪತಿಯಾದರು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.